ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಪಿಜಿ ನಡೆಸಲು ಬಿಬಿಎಂಪಿಯ ಒಪ್ಪಿಗೆ ಕಡ್ಡಾಯ. ಮೊನ್ನೆಯಷ್ಟೇ ಪಿಜಿಯಲ್ಲಿ ಒಂದು ಕೊಲೆ ಆಗಿತ್ತು. ಪಿಜಿಗೆ ನುಗ್ಗಿ ಕೊಲೆ ಮಾಡುವಂತಹ ಧೈರ್ಯ, ಅದಾದ ಮೇಲೆ ಈಗ ಬಿಬಿಎಂಪಿಯವರು ಎಚ್ಚೆತ್ಕೊಂಡಿದ್ದಾರೆ. ಹಾಗಾದ್ರೆ ಒಂದು ಕೊಲೆ ಆದ್ರೆ ಮಾತ್ರನೇ ಈ ತರ ಬಿಬಿಎಂಪಿಯವರು ಎಚ್ಚೆತ್ಕೋಬೇಕಾ? ಇವ್ರು ಎಚ್ಚೆತ್ಕೊಳ್ಳೋಕೆ ಒಂದು ಕೊಲೆನೇ ಆಗ್ಬೇಕಾಯ್ತಲ್ರಿ ಸ್ವಾಮಿ. ಇದಕ್ಕೆ ಮುಂಚೆ ನಿಮ್ಗೆ ಈ ಒಂದು ಮಾರ್ಗಸೂಚಿ ಆಗ್ಲಿ ಅಥವಾ ಈ ಒಂದು ಕಡ್ಡಾಯ ಅಂತ ಈಗ ಏನ್ ಮಾಡಿದ್ದೀರಾ ಅದೆಲ್ಲ ಮುಂಚೆನೆ ಮಾಡ್ಬೇಕು ಅನ್ನೋ ಒಂದು ಅರಿವಿರ್ಲಿಲ್ವಾ ನಿಮಗೆ? ಈಗ ಮಾಡ್ತಾ ಇದ್ದೀರಲ್ಲ ಕಡ್ಡಾಯ ಅಂತ, ಹೋಗ್ಲಿ ಈಗಲೂ ಒಳ್ಳೇದೇ. ಆದ್ರೆ ಒಂದು ಅನಾಹುತ ಆಗೋದಕ್ಕೂ ಮುಂಚೆ ಯಾಕೆ ನೀವು ನಿಮ್ಮ ಕೆಲಸಗಳನ್ನ ಮಾಡಲ್ಲ? ಒಂದು ಯಾವ್ದಾದ್ರೂ ಒಂದು ಅನಾಹುತ ಆದ್ಮೇಲೆ ಎಚ್ಚೆತ್ಕೊಳ್ಳೋದು. ಈಗ ಪಿ ಜಿಲಿ ಕೊಲೆ ಆಯಿತು, ಅದಕ್ಕೆ ಪಿ ಜಿ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ತಿದ್ದೀರಾ. ನಾಳೆ ದಿವಸ ಇನ್ನೊಂದೆಲ್ಲೋ ಆಗುತ್ತೆ, ಆವಾಗ ಆ ವಿಚಾರವಾಗಿ ತಲೆ ಕೆಡಿಸ್ಕೊಳ್ಳಿ. ಈಗ ನೋಡ್ತಾ ಇದ್ದೀವಿ, ಮಳೆಗಾಲ ಬೇರೆ, ಎಷ್ಟೋ ರಸ್ತೆಗಳು ಗುಂಡಿ ಬಿದ್ದು ಬೈಕ್ ಸವಾರರಾಗಿರಲಿ, ವಾಹನ ಸಂಚಾರಗಳು ಓಡಾಡೋದಕ್ಕೆ, ಜನ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ಎಷ್ಟೋ ಕಡೆ ಬೀದಿ ದೀಪಗಳೇ ಇರಲ್ಲ, ಬರೀ ಕಂಬ, ಲೈಟ್ ಕಂಬಗಳೇನಿರುತ್ತೆ ಅದು ಮಾತ್ರ ಇರುತ್ತೆ. ಓ, ಲೈಟ್ ಕಂಬ ಇದೆ ಅಂತ, ಬಟ್ ಅಲ್ಲಿ ಲೈಟ್ಗಳು ಸಹ ಇರಲ್ಲ. ಯಾವ ಒಂದು ವಿಚಾರವಾಗ್ಲೂ ಸಹ ನೀವು ನಿಮ್ಮ ಕೆಲಸವನ್ನ ಸರಿಯಾಗಿ ಮಾಡ್ತಾನೆ ಇಲ್ಲ. ಎಲ್ಲ ಅಧಿಕಾರಿಗಳಲ್ಲ, ಕೆಲವೊಂದು ಅಧಿಕಾರಿಗಳಿದ್ದಾರೆ. ನಾನಾಯ್ತು, ಹೋದ್ನಾ ಬಂದ್ನಾ ಮುಗೀತು, ಸಂಬಳ ಬರುತ್ತೆ, ಮನೆಗೆ ಹೋಗ್ತೀನಿ, ಮುಗ್ದೋಯ್ತು. ನನಗೆ ಕೊಟ್ಟಿರೋ ಕೆಲಸ ಏನು, ಯಾವ ರೀತಿ ನಾನು ಕೆಲಸ ಮಾಡಬೇಕು, ಸಾರ್ವಜನಿಕರ ಕಷ್ಟಗಳಿಗೆ ಯಾವ ರೀತಿ ಸ್ಪಂದಿಸಬೇಕು, ಅದಿಲ್ಲ. ಇರಲಿ ನೋಡೋಣ. ಇನ್ನು ಪಿ ಜಿ ವಿಚಾರ ಅಂತ ಬಂದಾಗ ಒಂದು ಹೊಸ ಮಾರ್ಗಸೂಚಿಯನ್ನು ಬಿಬಿಎಂಪಿ ಹೊರಡಿಸಿದೆ. ಪಿ ಜಿ ನಡೆಸ್ಬೇಕಂದ್ರೆ ಬಿಬಿಎಂಪಿ ಅನುಮತಿ ಕಡ್ಡಾಯವಾಗಿ ಇರಲೇಬೇಕು. ಇನ್ನು ನಡೆಸಬೇಕಾದ್ರೆ ಒಂದಷ್ಟು ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ, ಯಾವ ರೀತಿಯಾದಂತಹ ರೂಲ್ಸ್ ಇರಬೇಕು ಪಿ ಜಿಗಳಲ್ಲಿ ಅಂತ. ನೋಡೋಣ ಯಾವ್ಯಾವು ಅಂತ. ಪಿ ಜಿಗೆ ಸೇರುವ ಪ್ರತಿಯೊಬ್ಬರ ಗುರುತಿನ ಚೀಟಿ ಇರಬೇಕು, ಜೊತೆಗೆ ಭಾವಚಿತ್ರ, ಅಂದರೆ ಯಾರು ಪಿ ಜಿಗೆ ಸೇರ್ಕೊಳ್ತಾರೆ ಅವರ ಒಂದು ಗುರುತಿನ ಐಡೆಂಟಿಫಿಕೇಶನ್ ಕಾರ್ಡ್ ಅಂತ ಏನು ಹೇಳ್ತೀವಿ, ಅವರ ಒಂದು ಗುರುತಿನ ಚೀಟಿ ಹಾಗೂ ಭಾವಚಿತ್ರ ಇರಬೇಕು. ಅವ್ರದ್ದೇ ಆದಂತಹ ಒಂದು ಫೋಟೋ, ಮತ್ತು ರಕ್ತ ಸಂಬಂಧಿಕರು ಹಾಗೂ ಸ್ನೇಹಿತರ ವಿವರ, ಬ್ಲಡ್ ರಿಲೇಷನ್ಸ್ ಏನಂತ ಹೇಳ್ತೀವಿ ನಾವು, ಆ ಒಂದು ರಕ್ತ ಸಂಬಂಧಿಕರ ವಿವರ ಹಾಗೂ ಸ್ನೇಹಿತರು ಅಂದರೆ ಫ್ರೆಂಡ್ಸ್ ಏನಿರ್ತಾರೆ, ಕೆಲವೊಂದು ಅವರ ಫ್ರೆಂಡ್ಸ್ ಇರ್ತಾರಲ್ವಾ, ಸೊ ಅವರ ವಿವರ ಹಾಗೂ ಮತ್ತು ಅವರ ಮೊಬೈಲ್ ನಂಬರ್ಸ್ ಇಷ್ಟು ಕೊಟ್ಟಿರಬೇಕು. ಮತ್ತು ಪಿ ಜಿಯಲ್ಲಿ ಇರುವವರ ಭೇಟಿಗೆ ಯಾರು ಬರ್ತಾರೆ, ಪಿ ಜಿಗೆ ಅವರನ್ನು ನೋಡೋಕ್ಕೆ ಯಾರು ಬರ್ತಾರೆ ಅವರ ದಾಖಲೆಗಳನ್ನು ಸಹ ಕಲೆಕ್ಟ್ ಮಾಡ್ಕೊಳ್ಬೇಕು ಪಿ ಜಿಗೆ ಬಂದಂತಹ ಸಂದರ್ಭಗಳಲ್ಲಿ. ಇನ್ನು ಪಿ ಜಿಗಳಲ್ಲಿ ಕಡ್ಡಾಯವಾಗಿ CC ಕ್ಯಾಮ್ರಾ ಇರಲೇಬೇಕು ಅನ್ನೋದು ಇದೆ. ಇದು ನಂತರ ಅಗ್ನಿ ಅನಾಹುತ, ಯಾವುದೇ ರೀತಿಯಾದಂತಹ ಅಗ್ನಿ ಅವಘಡಗಳಾದರೆ ಅದಕ್ಕೂ ಸಹ ಸುರಕ್ಷತಾ ಕ್ರಮ ಇರಬೇಕು. ಅದಾದ ನಂತರ ಮಾದಕ ವಸ್ತುಗಳ ಸೇವನೆ ಹಾಗೂ ಸಂಗ್ರಹ ಇದು ಆಗಬಾರ್ದು ಅನ್ನೋದು ಒಂದು ವಿಚಾರ. ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಒಂದು ಮಾರ್ಗಸೂಚಿ, ಮಾದಕ ವಸ್ತುಗಳು ಸೇವನೆಗೆ ಅವಕಾಶ ಕೊಡಬಾರ್ದು ಅನ್ನೋ ಒಂದು ಮಾರ್ಗಸೂಚಿ ಇದೆ. ಈ ವಿಚಾರ ಅಂತ ಬಂದಾಗ ಎಷ್ಟೋ ಪಿ ಜಿಗಳಲ್ಲಿ ಅವ್ರಿಗೆ ಗೊತ್ತಿಲ್ಲದಂತೆಯೇ ಈ ಡ್ರಗ್ಸ್, ಮಾದಕ ವಸ್ತು ಅಂತ ನಾವೇನು ಹೇಳ್ತೀವಿ, ಅದು ಗೊತ್ತಿಲ್ಲದೇನೆ ನಡೀತಾನೇ ಇದೆ. ಇನ್ನು ಪಿ ಜಿಗಳು ಅಂತ ಬಂದಾಗ ಎಷ್ಟೋ ಪಿ ಜಿಗಳು ಅಧಿಕೃತವಾಗಿ, ಅನಧಿಕೃತವಾಗಿ, ಎಷ್ಟೋ ಪಿ ಜಿ ಅಧಿಕೃತವಾಗಿದ್ದಾವೆ, ಇನ್ನು ಎಷ್ಟೋ ಪಿ ಜಿ ಅನಧಿಕೃತವಾಗಿದ್ದಾವೆ. ಅದಕ್ಕೆ ಲೈಸೆನ್ಸ್ ಏನೂ ಇಲ್ಲ, ಕೇಳೋರಂತೂ ಯಾರೂ ಇಲ್ವೇ ಇಲ್ಲ. ಅವ್ರು ಇಷ್ಟ ಬಂದು ಬೀದಿಗೆ ಒಂದೊಂದು ಪಿ ಜಿಗಳಾಗ್ತಾ ಇದ್ದಾವೆ, ಬೀದಿಗೆ ಒಂದೊಂದು ಪಿ ಜಿಗಳಿದ್ದಾವೆ, ನಾವು ನೋಡ್ತಾ ಇರ್ತೀವಿ. ಅಷ್ಟು ಪಿ ಜಿಗಳಿದ್ದಾವೆ, ಅದರಲ್ಲಿ ಅಧಿಕೃತ ಎಷ್ಟು, ಅನಧಿಕೃತ ಎಷ್ಟು, ಇನ್ನು ಯಾವುದೇ ರೀತಿಯಾದಂತಹ ಮಾಹಿತಿಗಳಿಲ್ಲ. ಮಾದಕ ವಸ್ತು ಅಂತ ಬಂದಾಗ ಪ್ರತಿಯೊಂದು ಪಿ ಜಿಗಳಲ್ಲೂ ಸಹ ಇದು ನಡೀತಾನೆ ಬರ್ತಾ ಇದೆ. ಇದ್ರ ಬಗ್ಗೆನೂ ಕೂಡ ಯಾರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ಈ ವಿಚಾರವಾಗಿ ನಮ್ಮ ಈ ಜಾಣ ಕುರುಡು ಅಂತ ಏನು ಹೇಳ್ತಾರಲ್ಲ, ಆ ರೀತಿ ಪೊಲೀಸರು ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ. ಎಷ್ಟೋ ಕಡೆ, ಎಷ್ಟೋ ಪಿ ಜಿಗಳಲ್ಲೂ ಸಹ
ಇಂಥ ಪಿ ಜಿಗಳಲ್ಲೇ ಈ ಥರ ಒಂದು ಮಾದಕ ವಸ್ತು ಸೇವನೆ ಆಗ್ತಾ ಇದೆ ಅನ್ನೋದು ಪೊಲೀಸರಿಗೂ ಸಹ ಗೊತ್ತಿದೆ. ಎಲ್ಲ ಪೊಲೀಸರಲ್ಲ, ಕೆಲವೊಂದು ಪೊಲೀಸರು, ಕೆಲವೊಂದು ಭಾಗದ ಪೊಲೀಸರು ಗೊತ್ತಿದೆ. ಅವರಿಗೆ ಗೊತ್ತಿದ್ರೂ ಸಹ ನಮಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಕಣ್ಣು ಮುಚ್ಕೊಂಡು ಕುಳ್ತಿದ್ದಾರೆ. ಯಾಕೆ? ಹಾಳಾದ್ರೆ ಅವ್ರ ಮನೆ ಮಕ್ಕಳಲ್ವಲ್ಲ ಹಾಳಾಗೋದು, ಯಾರ್ದೋ ಮನೆ ಮಕ್ಕಳಲ್ವಾ? ಹೋದ್ರೆ ಹೋಗ್ತಾರೆ, ಅವರಿಗೇನು. ಇನ್ನು ಕೆಲವರು ಪಿ ಜಿಗೆ ಹೋಗ್ತಾರೆ, ವೀಕ್ಲಿ 15 days ಒನ್ ಟೈಮ್ ವಿಸಿಟ್ ಅಂತ ಅವ್ರು ಕೊಡ್ತಾರೆ. 500, 1000, 2000 ಪಿ ಜಿ ಅವರು ಕೊಟ್ಟಿದ್ದನ್ನು ಇಸ್ಕೊಂಡ್ರು, ಸೈನ್ ಹಾಕಿದ್ರು, ಮನೆಗೆ ಬಂದರು, ಮುಗೀತಲ್ಲ ಅವ್ರ ಡ್ಯೂಟಿ. ಈ ವಿಚಾರವಾಗೂ ಸಹ BBMP ಪೊಲೀಸರಿಂದಲೂ ವ್ಯವಸ್ಥೆ ಪರಿಶೀಲನೆ ಮಾಡಬೇಕು ಅನ್ನೋ ಒಂದು ಮಾರ್ಗಸೂಚಿಯನ್ನು ಸಹ ಕೊಟ್ಟಿದೆ. ವೀಕ್ಲಿ ಅಥವಾ 15 days ಒಂದ್ಸಾರಿ ಸ್ಥಳೀಯರು, ಅಂದರೆ ಆ ಭಾಗದ ಯಾವುದೇ ಒಂದು ಭಾಗ ಆಗಿರಬಹುದು, ಆ ಭಾಗದ ಪೊಲೀಸ್ ಸ್ಟೇಷನ್ ಅಥವಾ ಅಲ್ಲಿರುವಂತಹ ಪೊಲೀಸರು ಏನಿರ್ತಾರೆ ಅವರು ಆ ಭಾಗದಲ್ಲಿರುವಂಥ ಅಷ್ಟು ಪಿ ಜಿಗಳಿಗೆ ವಿಸಿಟ್ ಮಾಡಿ ಅಲ್ಲಿರುವಂತಹ ಒಂದು ಹೆಣ್ಣು ಮಕ್ಕಳು ಏನಿರ್ತಾರೆ ಅವ್ರ ಬಗ್ಗೆ ಏನೇನು ನಡೀತಾ ಇದೆ, ಆಗು ಹೋಗುಗಳೇನು, ಅದನ್ನೆಲ್ಲ ಒಂದು ವಿಚಾರಣೆ ಅನ್ನೋದನ್ನು ಇಟ್ಕೋಬೇಕು ಅನ್ನೋ ಒಂದು ಮಾಹಿತಿ ಸಹ ಇದೆ ಇದರಲ್ಲಿ. ಆದರೆ ವಿಚಾರ ಇಷ್ಟೇ, ಹೋಗ್ತಾರೆ, ಇಸ್ಕೊಳ್ತಾರೆ, ಕೊಡೋ ಒಂದು 1000 2000 ಇಟ್ಕೊಳ್ತಾರೆ ಜೋಬ್ಗೆ, ಸೀದಾ ಮನೆ ಕಡೆ ಬರ್ತಾ ಇರ್ತಾರೆ ಒಂದು ಸೈನ್ ಹಾಕಿ. ಯಾಕಂದರೆ ವಿಸಿಟ್ ತಾನೇ, ಮುಗೀತಲ್ಲ ಅವ್ರ ವಿಸಿಟು. ಈ ಥರ ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಎಲ್ಲ ಪೊಲೀಸರೆಲ್ಲ ಇದ್ದಾರೆ, ಅಧಿಕಾರಿಗಳಿಲ್ಲ ಅಂತಲ್ಲ, ಬಟ್ ಅದರಲ್ಲಿ ಕೆಲವೊಂದು ಇರ್ತಾರೆ ಈ ಥರ ಅಧಿಕಾರಿಗಳು. ಎಲ್ಲರೂ ಕೆಟ್ಟವ್ರೆ ಅಂತ ನಾನು ಹೇಳ್ತಾ ಇಲ್ಲ, ಕೆಲವೊಂದು ಅಧಿಕಾರಿಗಳ ಬಗ್ಗೆ ಮಾತ್ರ ಹೇಳ್ತಾ ಇರೋದು. ಸೊ ಈ ರೀತಿ ಮಾಡ್ತಾ ಹೋದರೆ ಇನ್ನೇನಾಗ್ತಾ ಹೋಗುತ್ತೆ? ಒಳ್ಳೆ ಕಾರ್ಯಗಳು, ಒಳ್ಳೆ ಕೆಲಸಗಳು ಬರೀ ದಿನ ಒಂದು ರೇಪು, ಒಂದು ಕೊಲೆ ಇದೇ ಆಗ್ತಾ ಹೋಗುತ್ತೆ. ಅಭಿವೃದ್ಧಿ ಅನ್ನೋದೆಲ್ಲಾಗುತ್ತೆ? ಯಾವ ಭಾಗದಿಂದನೋ ಒಂದು ಒಳ್ಳೆ ಓದೋದಕ್ಕೋಸ್ಕರನೋ ಕೆಲಸಕ್ಕೋಸ್ಕರನೋ ಬಂದು ಪಾಪ ಪಿ ಜಿಗಳಲ್ಲಿ ಇರ್ತಾರೆ. ಈ ಥರ ಕೊಲೆ ಅದು ಇದು ಆದಾಗ ಎಂಥವ್ರಿಗೂ ಭಯನೇ ಹುಟ್ಟಿಸ್ತಾ ಇರುತ್ತೆ. ಸೊ ಆ ಒಂದು ವಿಚಾರವಾಗಿ BBMP ತಗೊಂಡಿರೋದು ಒಳ್ಳೆಯ ನಿರ್ಧಾರನೇ. ಬಟ್ ಅದು ಕೆಲವೊಂದು ಪ್ರಕರಣಗಳಲ್ಲಿ ಯಾವುದೇ ರೀತಿಯಾದಂಥ ಅನಾಹುತ ಆಗೋದಕ್ಕೂ ಮುಂಚೆ ಈ ರೀತಿಯಾದಂಥ ಒಂದು ಮಾರ್ಗಸೂಚಿಗಳನ್ನು ತಗೊಳ್ಳಿ ಅಂತಲೇ ಹೇಳ್ತಾ ಇದ್ದೀವಿ. ಇನ್ನು ಪೊಲೀಸರು ವಿಚಾರ ಅಂತ ಬಂದಾಗ ಪಿ ಜಿಗಳಲ್ಲಿ ಈ ರೀತಿ ನಡೀತಾ ಇರೋದನ್ನು ತಪ್ಪಿಸಿ, ಪ್ರತಿ ಸಾರಿ ಹೋದಾಗ ನೀವು ಅಲ್ಲಿರುವಂತಹ ಒಂದು ಹೆಣ್ಮಕ್ಳಿಗಾಗಿರಬಹುದು ಅವರನ್ನು ವಿಚಾರಿಸಿ, ಹೆಣ್ಮಕ್ಳು ಪಿ ಜಿ ಆಗಿರಬಹುದು ಅಥವಾ ಗಂಡು ಮಕ್ಕಳು ಪಿ ಜಿನೇ ಆಗಿರಬಹುದು, ಎರಡನ್ನೂ ನಾನು ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಒಂದು ಬಗ್ಗೆ ಹೇಳ್ತಾ ಇಲ್ಲ, 2 ಪಿ ಜಿಗಳ ಬಗ್ಗೆನೂ ಮಾತಾಡ್ತಾ ಇದ್ದೀನಿ. ಅಲ್ಲಿಗೆ ಹೋದಾಗ ಅಲ್ಲಿರುವಂತಹ ವ್ಯವಸ್ಥೆ ಆಗಿರಬಹುದು, ಅಲ್ಲಿ ಕೊಡ್ತಾ ಇರುವಂತಹ ಸೌಲಭ್ಯಗಳು, ಅಲ್ಲಿ ಆಗು ಹೋಗುಗಳು ಏನಿದೆ ಅದ್ರ ಬಗ್ಗೆ ಸ್ವಲ್ಪ ನೀವು ವಿವರಣೆಗಳನ್ನು ತಗೊಳ್ತಾ ಇದ್ದಾಗ, ಅಲ್ಲಿ ಏನು ತೊಂದರೆ ಆಗ್ತಾ ಇದೆ ಅದನ್ನೆಲ್ಲ ವಿಚಾರಿಸ್ತಾ ಬಂದಾಗ, ಸೊ ಅಲ್ಲಿರುವಂಥವ್ರಿಗೂ ಒಂದು ಭಯ ಅನ್ನೋದಿರುತ್ತೆ. ಇವರು ಏನು ದುಡ್ಡು ನಾವು ಕೊಡ್ತೀವಿ ಅದಕ್ಕೆ ಬಗ್ಗಲ್ಲ ಅನ್ನೋ ರೀತಿ ಭಯ ಆಗುತ್ತೆ. ದಯವಿಟ್ಟು ಅವ್ರು ಕೊಡುವಂತಹ 1000 2000 ಅದಕ್ಕೆ ಮಾರು ಹೋಗಬೇಡಿ. ಆದಷ್ಟು ನಿಮ್ಮ ಕರ್ತವ್ಯ ಏನಿದೆ ಅದರ ಬಗ್ಗೆ ಗಮನ ಹರಿಸಿ. ಎಲ್ಲ ಅಧಿಕಾರಿಗಳು ಈ ಒಂದು ದುಡ್ಡು ತಗೊಳ್ತಾರಲ್ಲ ಆ ಅಧಿಕಾರಿಗಳು ಎಷ್ಟೋ ಜನ ಇದ್ದಾರೆ, ನಾವು ಕೇಳ್ತಾ ಬಂದಿದ್ದೀವಿ. ಎಷ್ಟೋ ಜನ ಅಧಿಕಾರಿಗಳು ಬರ್ತಾರೆ, ಈ ಥರ ಹೋಗ್ತಾರೆ, ತುಂಬ ಇದ್ದಾರೆ ಈ ಥರ ಜನ. ಆ ಅಧಿಕಾರಿಗಳಿಗೆ ನಾನು ಹೇಳ್ತಾ ಇದ್ದೀನಿ, ಈ ರೀತಿ ಅವ್ರು ಕೊಡೋ 500 1000ಕ್ಕೆ ಕೈ ಚಾಚಕ್ಕೆ ಹೋಗಬೇಡಿ. ನೀವು ನಿಮ್ಮದೇ ಆದಂತಹ ಒಂದು ಕರ್ತವ್ಯದಲ್ಲಿ ಇರ್ತೀರ. ಆ ಕರ್ತವ್ಯ ಏನು ಅನ್ನೋದನ್ನು ತಿಳ್ಕೊಂಡು ನಿಮ್ಮ ಕರ್ತವ್ಯನ ಮಾಡ್ತಾ ಬನ್ನಿ. ಆವಾಗ ಒಂದು ಒಳ್ಳೆಯ ಅಭಿವೃದ್ಧಿ ಆಗುತ್ತೆ. ಪೊಲೀಸ್ ಇಲಾಖೆ ಮೇಲೆ ಪ್ರತಿಯೊಬ್ಬರಿಗೂ ಗೌರವ ಬರುತ್ತೆ. ನಿಮ್ಮ ಕರ್ತವ್ಯನ ನೀವು ಮಾಡಿ, ಆದಷ್ಟು ನೆಗ್ಲೆಕ್ಟ್ ಮಾಡಬೇಡಿ. ಇನ್ನು ಪಿ ಜಿ ವಿಚಾರವಾಗಿ BBMPಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಪ್ರತಿಯೊಂದು ವಿಚಾರದಲ್ಲೂ ಇದೇ ರೀತಿಯಾದಂತಹ ಅನಾಹುತಗಳು ಆಗೋದಕ್ಕೆ ಮುಂಚೆನೇ ಒಂದು ಒಳ್ಳೆಯ ಮಾರ್ಗಸೂಚಿಗಳನ್ನು ತನ್ನಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.